ವಿಜಯ ಮಲ್ಯ ಸರಿ ಭೇಟಿ ಆಗ್ಬೇಕ್ರಿ ನಾನು ಅದಕ್ಕೆ ಹೊಡೆದೋಯ್ತು ಫೋನು ಅಂಡ್ ನನ್ ಬ್ಯಾಗ್ನು ಹರಿತು ಯಾಕಂತ ಗೊತ್ತಿಲ್ಲ ನೀರ್ ತರ ಇಲ್ಲ. ಫ್ರೆಂಡ್ಸ್, ವೆಲ್ಕಮ್ ಟು ರೇಷ್ಮಾ ಕಲಬುರ್ಗಿ ಅಫಿಷಿಯಲ್ ನ್ಯೂ ಯೂಟ್ಯೂಬ್ ಚಾನಲ್. ನೀವೆಲ್ಲರೂ ಪಾರ್ಟ್ 1 ಪಾರ್ಟ್ 2 ಎಂಜಾಯ್ ಮಾಡಿದಿರಿ ಅಂತ ಅನ್ಕೊಂಡಿನಿ. ಇದು ಪಾರ್ಟ್ 3 ಐತಿ ಗೈಸ್. ಇನ್ನು ಯಾರೆಲ್ಲ ನೋಡಿಲ್ಲ ಪಾರ್ಟ್ 1 ಪಾರ್ಟ್ 2 ನಾನು ನೋಡ್ಬಿಟ್ರೆ ಹೆಂಗೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಜಲ್ದಿ ಸಬ್ಸ್ಕ್ರೈಬ್ ಆಗಿರಿ ಗೈಸ್. ವಿಧಾನಸೌಧ ನೋಡ್ಬೇಕಂತ ಹೇಳಿ ಬಂದಿದೆ, ಬಟ್ ವಿಜಯ್ ಮಲ್ಯ ಸರ್ ಮನೆ ಟೂರ್ ಮಾಡ್ತೀನಿ ಅಂತ ಗೊತ್ತಿರಲಿಲ್ಲ. ಹೆಂಗ್ ಮಾಡಿದೆ ಅಂತ ಮುಂದೆ ವಿಡಿಯೋದಾಗ ತೋರಿಸ್ತೀನಿ ನೋಡ್ರಿ. ಅವಾಗ ನಾನ್ ಸಣ್ಣಕ್ಕಿದ್ದಾಗ ಬಂದಾಗ ಏನೂ ಇರ್ಲಿಲ್ಲ ಇಲ್ಲಿ. ಅದಾದ್ಮೇಲೆ ನೆಕ್ಸ್ಟ್ ಟೈಮ್ ಬಂದಾಗ ಪರವಾಗಿಲ್ಲ, ಸ್ವಲ್ಪ ಇಂಪ್ರೂವ್ ಆಗಿತ್ತು. ಈಗ ಫುಲ್ ಇಂಪ್ರೂವ್ ಆಗ್ಯದ ನೋಡ್ರಿ. ಇದ್ರಾಗ ಒಂದ್ ಟೈಮ್ ಒಳಗ್ ಬಿಡ್ತಾರಂತ, ಬಟ್ ಅದು ಯಾವ ಟೈಮಿಗೆ ಗೊತ್ತಿಲ್ಲ. ಬಟ್ ಅದ ನನ್ಗೇನಾರ ಗೊತ್ತೈತಂದ್ರೆ ನಾನು ಗ್ಯಾರಂಟಿ ಬಂದೇ ಬರ್ತೀನಿ. ನಾನು ಒಂದ್ಸಲಿ ಒಳಗ್ ಹೋಗಿ ನೋಡೋದೈತಿ ಏನದ ಇಲ್ಲಿ ಒಳಗ ಅಂತ ಹೇಳಿ. ಯಾರಿಗ ಇಷ್ಟ ಇರಲ್ಲ ಹೇಳ್ರಿ. ಇಷ್ಟು ಫೈನಲಿ ಅಂತೂ ಇಂತೂ ರೇಷ್ಮಾ ಅಕ್ಕ ಇವತ್ತು ಬ್ಯಾಂಗ್ಳೂರು ವಿಧಾನ ಗೈಸ್. ಆಕ್ಚುಲಿ ಅಲ್ಲಿ ಫಾರಿನರ್ಸ್ ಬಂದಿದ್ರು, ಅವ್ರಿಗೆ ಫೋಟೋ ತೆಗಿ ಅಂತ ಅಂದ್ರು. ಅವರು ತೆಗಿಲಕ್ ಹೋಗಿಸಿ ನನ್ ಫೋನ್ ಬಿತ್ತು, ಹೊಡೆದೋಯ್ತು ಫೋನು ಅಂಡ್ ನನ್ ಬ್ಯಾಗ್ನು ಹರಿತು. ಯಾಕಂತ ಗೊತ್ತಿಲ್ಲ. ಹೊಸ ಬ್ಯಾಗ್ ಒಂದ್ಸಲಿನೂ ಯೂಸ್ ಮಾಡಿಲ್ಲ. ಬಟ್ ಇದು ಗಂಟ್ ಹಾಕ್ತೀನಿ ಮತ್ತೆ ಆಪ್ಷನ್ ಇಲ್ಲ. ಇದು ಗಂಟ್ ಹಾಕಿದ್ ಹೆಂಗ್ ಹಾಕೊಂಡ್ ಓಡಾಡಬೇಕು ನಾಚಿಕ್ ಬರ್ತೈತಿ. ಬಟ್ ವಿಧಾನಸೌಧ ಅಂತ ನೋಡ್ದೆ, ಇದಾದ್ಮೇಲೆ ಮತ್ತೆ ಈ ಕಡೆ ಎಲ್ಲಾದ್ರೂ ಏನಾದ್ರು ಪ್ಲೇಸ್ ಇದೆಯಾ ನೋಡ್ಬೇಕು. ಯಾಕಂದ್ರ ಇಷ್ಟೇ ಓಡಾಡಿ ಹೆಂಗ್ ಹೋಗ್ಲಿ, ನಾನು ಏನ್ ಮಾಡ್ದಂಗಾಯ್ತು. ಆಮೇಲೆ ವರ್ತ್ ಇಲ್ಲ ಅಂತ ಅನ್ಸ್ಬಿಡ್ತೈತಿ. ಇಲ್ಲಿಗ್ ಬಂದು ವರ್ತ್ ಇಲ್ಲ ಅಂತ ಅನ್ಸ್ಬಿಡ್ತೈತಿ ನನ್ಗರ, ಹಂಗೆ ಅನ್ಸಾಕತ್ತೈತಿ. ಸುಮ್ ನೋಡಕ್ಕೆ ಅಲ್ಲಿಂದ ಇಲ್ಲಿ ಕಷ್ಟಪಟ್ಟು ಬಂದೆ ಅಂತ ಹೇಳಿ. ಬಟ್ ಆದ್ರೂ ಖುಷಿ ಐತಿ ಬಿಡ್ರಿ, ಅಲ್ಲಿಂದ ಇಲ್ಲಿಗ್ ಬಂದಿನಲ್ಲ ಅಂತ ಹೇಳಿ. ಬಟ್ ನೋಡಮ್ ಇಲ್ಲಿ ಯಾರಿಗಾದ್ರೂ ಕೇಳ್ತೀನಿ ಆಸ್ಪಾಸ್ ಯಾವ್ದಾದ್ರು ಪ್ಲೇಸ್ ಅದ ಏನಂತ ಹೇಳಿ ಹೋಗ್ ಬರ್ತಾ ಒಂದ್ಸಲಿ. ಇದು ವಿಧಾನಸೌಧ. ಆಕ್ಚುಲಿ ಇಲ್ಲೇ ನಮ್ಮ ಗೌರ್ಮೆಂಟ್ ಏನಂತಾರ ಅದೆಲ್ಲ ನನಗೆ ಗೊತ್ತಿಲ್ಲ, ಹೇಳಂಗಿಲ್ಲ ನಾನು. ಅದೆಲ್ಲ ಹೇಳಿದ್ರೆ ನನ್ ಬಾಯಿಗೆ ಮತ್ತೆ ಬೇರೆ ಏನೇನೋ ಬರ್ತಾವ. ಕದ್ದಿ ಬೇಡ, ನೋಡ್ಕೊಂಡ್ ಬಿಡ್ರಿ. ಸ್ವಾಗತ ಕೇಂದ್ರ ಅಂತ ಇದ್ರೊಳಗೆ ಏನೈತಿ, ಟಿಕೆಟ್ ತಗೊಳ್ಳೋದೈತಿ. ಮಾನ್ಯ ಮುಖ್ಯಮಂತ್ರಿಯವರಿಗೆ, ಮಾನ್ಯ ಉಪ ಮುಖ್ಯಮಂತ್ರಿಯವರಿಗೆ, ಮಾನ್ಯ ಸಚಿವರಿಗೆ, ಕರ್ನಾಟಕ ಸರ್ಕಾರ ಸಚಿವಾಲಯ ಎಲ್ಲ ಇಲಾಖೆಗಳಿಗೆ ಸಲ್ಲಿಸಬೇಕಾದ ಮನವಿ ಅಹವಾಲು ದೂರುಗಳನ್ನು ವಿಧಾನಸೌಧ ಗೇಟ್ ಸಂಖ್ಯೆ 1 ಡಿ ದೇವರಾಜ್ ಅರಸು ಪ್ರತಿಮೆ ದ್ವಾರ ಮತ್ತು ಗೇಟ್ ಸಂಖ್ಯೆ 3 ಗೋಪಾಲಗೌಡ ವೃತ್ತ ದ್ವಾರಗಳಲ್ಲಿ ಅಹವಾಲು ಸ್ವೀಕೃತಿ ಕೇಂದ್ರಗಳಲ್ಲಿ ಸ್ವೀಕರಿಸಲಾಗುವುದು. ನಮ್ಗೇನೋ ಕಂಪ್ಲೇಂಟ್ಸ್ ಇಲ್ಲಪ್ಪ. ಏನ್ ಕಂಪ್ಲೇಂಟ್ ಕೊಟ್ಟು ಏನ್ ಫೈದಾ ಇದೆ ಗೈಸ್. ನಾನು ಆ ಕಡೆಯಿಂದ ರೋಡ್ ಕ್ರಾಸ್ ಮಾಡ್ಕೊಂಡ್ ಬಂದೀನಿ. ಈ ಗಾರ್ಡನ್ ಒಳಗೆ ಎಂಟ್ರೆನ್ಸ್ ಎಲ್ಲದ ಅಂತ ಹುಡ್ಕೊಂಡ್ ಬಂದಿನಿ. ಬಟ್ ಎಂಟ್ರೆನ್ಸ್ ಇಲ್ಲ, ಅದ ಹೊಂಟಿನ್ ನೋಡ್ರಿ. ಚಲೋ ಅನಿಸ್ತು. ಬಟ್ ಅಷ್ಟು ದೂರ್ಲಿಂತ ಜಸ್ಟ್ ಒಂದ್ ವಿಧಾನಸೌಧ ನೋಡಕ್ ಬಂದಿನಲ್ಲ. ಗ್ರೇಟ್ ಗ್ರೇಟ್ ಬಾಳ ಗ್ರೇಟ್ ಗೈಸ್. ಏನು ಅಂತಂದ್ರ ಒಂದ್ ಸ್ವಲ್ಪ ಹೊತ್ತು ಇದ್ರಾಗ ಕುಂದಿರ್ತೀನಿ, ಗಾರ್ಡನ್ ಕುಂತು ಚಂದ ವಿಚಾರ ಮಾಡ್ತೀನಿ. ವಿಚಾರ ಮಾಡಿ ಏನ್ ಮಾಡ್ತೀನಿ ಅಂತಂದ್ರೆ, ನನ್ಗೆ ಆಕ್ಚುಲಿ ಹೇಳ್ಬೇಕಂತಂದ್ರೆ ಈ ಒಂದು ಸಿಚುವೇಶನ್, ನನ್ನ ಇವತ್ತಿನ ಈ ಸಿಚುವೇಶನ್ ನೆನೆಸ್ಕೊಂಡ್ರ ಏನ್ ಅನ್ಸಾಕತ್ತಿಪ್ಪ ಅಂತಂದ್ರ ಒಂದ್ ಸಾಂಗ್ ನನ್ ಬರಾಕತ್ತೈತಿ. ಅಲಿಯುವ ಗೈಸ್, ಬೇಜಾರ್ ಮಾಡ್ಕೊಕ್ ಹೋಗ್ಬೇಡ್ರಿ. ಅದೊಂದೇ ಲೈನ್ ಗೊತ್ತ ನನಗೆ ನೆನ್ಪಿರೋದು. ಸೊ ದಟ್ಸ್ ವೈ ನಾನು ಅಷ್ಟೇ ಹಾಡಾಕತ್ತೀನಿ. ಮುಂದಿಂದು ಮ್ಯೂಸಿಕ್ ಹಾಕ್ತೀನಿ ಕೇಳ್ರಿ. ದಂಡ ಇದು ಕರ್ನಾಟಕ ರಾಜ್ಯ ಸರ್ಕಾರ ನೌಕರರ ಸಂಘ ಅಂತ ಕಾಣಿಸ್ತದೆ ಸರ್. ನಾನ್ ಇಂತ ಜಾಗದಾಗ ಬಂದ್ ವಿಡಿಯೋ ಮಾಡಾಕತ್ತೀನಿ, ಎಲ್ಲಾರ ಪರ್ಮಿಷನ್ ಇಲ್ಲ, ಯಾರನ್ನ ಕೇಳಿ ವಿಡಿಯೋ ಮಾಡಾಕತ್ತೀನಿ ಅಂತ ತಂದು ಒಳಗ್ ಹಾಕಿದ್ರಂದ್ರ ಇಂಥವೇ ಹೊಲಸು ಯೋಚನೆಗಳು ಬರ್ತಾವ ನನಗೆ. ಇಲ್ಲಿ ಸ್ವಲ್ಪ ಹೊತ್ತು ಕುಂತು ಆರಾಮ್ ಮಾಡ್ಕೊಂಡು ಹೋಗ್ತೀನಿ. ಆಕ್ಚುಲಿ ತಿನ್ಲಕ್ ಏನಾದ್ರು ತರ್ಬೇಕಾಗಿತ್ತಲ್ಲ ಗೈಸ್, ಸೀರಿಯಸ್ಲಿ ತಿನ್ನಕ್ ಏನಾದ್ರು ತರ್ಬೇಕಿತ್ತು. ಕುಂತು ಆರಾಮ್ ನೆಮ್ಮದಿಲಿ ತಿಂದು ಹೋಗ್ತಿದ್ದೆ ನೋಡ್ರಿ. ತಪ್ಪಾಗ್ಬಿಡ್ತು. ಬಟ್ ಗಾರ್ಡನ್ ಮಾತ್ರ ಸಕ್ಕೈತಿ. ಎಷ್ಟು ತಂಪದ ನೋಡ್ರಿ. ವಾವ್, ಅಲ್ಲಿ ಇದು ಕಾಣ್ಸಕತ್ತವಲ್ಲಿ ಗಿಳಿ, ಚಿಯ ಗಿಳಿಗಳು ಗೈಸ್. ಅಳಿಲು ಗಿಳಿ. ನಾನು ಹಿಂಗೆ ನಡ್ಕೊಂತ ಎಲ್ಲಿಗೆ ಬಂದೆ ಅಂತಂದ ಹೈಕೋರ್ಟ್ ಎಂಟ್ರೆನ್ಸ್ ಬಂದೆ ನೋಡ್ರಿ. ಸೊ ಅವಾಗ ಝೂಮ್ ಮಾಡೀನಿ. ಏನೋ ಒಂಥರ ಖುಷಿ ಆಗತೈತಿ.
ಏನಾದ್ರೂ ವಿಚಿತ್ರ ಹೊಸ ಹೊಸದು ನೋಡಿದ್ವಿ ಅಂತಂದ್ರೆ ಖುಷಿ ಆಗಕ್ಕೆ ಬೇಕಲ್ಲ ಗೈಸ್. ವಾವ್, ನಿಮ್ಗ ಆ ಕಡೆಯಿಂದಾನೆ ತೋರಿಸ್ಬೇಕಂದಿದ್ದೆ ವಿಧಾನಸೌಧ ಆಪೋಸಿಟ್ ಇಂದ. ಬಟ್ ಹೆಂಗದಂತಂದ್ರೆ ವಿಧಾನಸೌಧ ಆಪೋಸಿಟ್ ಇಂದ ಅಲ್ಲಿ ಬರೀ ಗಿಡಗಳೇ ಅವ, ಫುಲ್ ಗಿಡ ತುಂಬಿ ಬಿಟ್ಟೈತಿ, ಕಾಣಿಸಂಗಿಲ್ಲ. ಅದಕ್ಕೆ ನಾವ್ ಒದ್ದಾಡದೆ ನೋಡಮ್ ಎಕಡೆಯಿಂದಾರ ಕಾಣಿಸ್ತೇನೆ ಅಂತ ಹೇಳಿ. ಅನ್ಎಕ್ಸ್ಪೆಕ್ಟೆಡ್ಲಿ ಸಿಕ್ಬಿಡ್ತು ನೋಡ್ರಿ, ಈ ಗಾರ್ಡನ್ ಒಳಗ್ಲಿಂತೆ ಕಾಣಿಸಾಕತ್ತೈತಿ. ನಾನ್ ಅನ್ಕೊಂಡಿರ್ಲಿಲ್ಲ ಈ ಗಾರ್ಡನ್ ಬ್ಯಾಕ್ ಸೈಡ್ ಹೋದ್ರೆ ಕಾಣಿಸ್ತೈತಿ ಗೇಟ್, ಮೇನ್ ಗೇಟ್ ಅಂತ ಹೇಳಿ. ಅನ್ಎಕ್ಸ್ಪೆಕ್ಟೆಡ್ ಹಿಂಗ್ ಬಂದ ಕಾಣಿಸ್ತು, ಅದಕ್ಕೆ ಆಗ ವಿಡಿಯೋ ಮಾಡತ್ತಿ ನೋಡ್ರಿ. ಹಸುವಾಗ್ಯದ ಗಾಯ್ಸ್, ಏನಾರು ತಿನ್ಬೇಕ ಅನ್ಸಾಕತೈತಿ. ಓ ಮೈ ಗಾಡ್, ಲವರ್ಸ್ ಕುಂತಾರ ನೋಡ್ರಿ ಅಲ್ಲಿ. ನಾನು ಎಲ್ಲಿ ಹೋದ್ರೆ ಇವ್ನ ಇರ್ತಾವ್ರಿ. ಅಲ್ಲೇ ನೋಡ್ರಿ ಪೊಲೀಸ್ ಅಪ್ಪ ಕುಂತಾರ, ಇಲ್ಲಿ ಲವರ್ಸ್ ಕುಂತಾರ, ಏನು ಹೇಳಲಾಗಿರರಿ. ಮೈ ಗಾಡ್, ಲವರ್ಸಿಗೆ ಎಲ್ಲಿ ಹೋದ್ರು ಪರ್ಮಿಷನ್ ಐತಿ. ಅದಕ್ಕೆ ಯಾರು ಏನು ಹೇಳಲ್ಲ. ಏಜ್ ಆಗಿತ್ತಂದ್ರೆ ಏನ್ರಿ, ಯಾರು ಕೇಳ್ತಾರ ಬರ್ರಿ. ಅಲ್ಲದ ಏಜಿನಾಗ ಲವ್ ಮಾಡಿದೆ ಅಂತಂದ್ರೆ ಕಷ್ಟ ನೋಡ್ರಿ, ಮತ್ತೇನಿಲ್ಲ. ಅವ್ರು ಪಾರ್ಟಿ ಮಾಡಕ್ ಬಂದಾರ ಇವತ್ತು ಇಲ್ಲಿ. ಪಾರ್ಟಿ ಹೋಗ್ಲಿ ಬಿಡ್ರಿ, ಅವ್ರ ಪಾಡಿಗೆ ಅವ್ರು ಮಾಡ್ಕೊಳ್ಳಿ, ಏನ್ ಮಾಡಿದೆ. ನಾ ಫೋಟೋ ತಗೊಳ್ಳಿ ಒಂದೆರಡು ಚೆನ್ನಾಗದ ಇಲ್ಲಿ. ರೆಡ್ ಬಸ್ ಅಂತಿದ್ವಲ್ರಿ ಗಾಯ್ಸ್, ಇಲ್ಲ ನೋಡ್ರಿ ಅಲ್ಲಿ ರೆಡ್ ಬಸ್. ನಾನ್ ಬರೀ ವಿಡಿಯೋಸ್ ಒಳಗೆ ನೋಡ್ತಿದ್ದೆ, ಬಟ್ ಇವತ್ತು ಲೈವ್ ನೋಡಾಕತ್ತೀನಿ ನೋಡ್ರಿ. ಸಖತ್ತದಲ್ಲ, ಒಂದಿನ ನಾನು ಬರ್ತೀನಿ ಈ ರೆಡ್ ಬಸ್ಸಿಗೆ. ಯಾ, ಬಟ್ ಇದನ್ನ ಹೆಂಗ್ ಬುಕ್ ಮಾಡ್ಬೇಕಂತ ಗೊತ್ತಿಲ್ಲ, ಅವ್ರಿಗೆ ಕೇಳ್ಬೇಕಾಗ್ತೈತಿ. ಗೈಸ್ ಅದ್ ಏನಂತ ಹೇಳ್ಬಿಡ್ರಿ ನೋಡಮ್. ನೀವು ನಮ್ ಕರ್ನಾಟಕದವ್ರಿ ಆಗಿದ್ರಿ ಅಂತಂದ್ರೆ ಅದ್ ಯಾರ ಮನೆ ಅಂತ ಹೇಳ್ರಿ, ನಾ ಹೇಳಂಗಿಲ್ಲ ನಿಮಗ. ಅದ್ರ ಹಿಸ್ಟ್ರಿ ಹೇಳ್ರಿ ನನಗೆ ಕಮೆಂಟ್ ಒಳಗ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಹೇಳ್ರಿ ಗೈಸ್. ಅದು ಯಾರ ಮನೆ, ಅದು ಯಾಕೆ ಹೋಗಿ ಮ್ಯಾಲ ಕುಂತೈತಿ, ಕೆಳಗಿದ್ದದ್ ಏನೈತಿ ಅನ್ನೋದ ಹೇಳ್ರಿ ನನಗೆ. ಆಕ್ಚುಲಿ ನನ್ಗೆ ಗೊತ್ತೇ ಇಲ್ಲ ಅನ್ಕೊರೈತೆ, ನನಗೆ ಗೊತ್ತಿಲ್ಲ, ನಿಮ್ಗೆ ಗೊತ್ತೈತಿ, ಸೊ ನನ್ಗೆ ತಿಳಿಸ್ರಿ. ನಾನು ಆ ಕಡೆ ಸೈಡ್ ಗಾರ್ಡನ್ ಹೊಂಟೀನಿ. ನನ್ಗೆ ಏನ್ ಅನ್ಸಾಕತ್ತೈತಿ ಅಂತಂದ್ರ ಅಲ್ಲಿ ಹೋಗ್ಬೇಕು ಅನ್ಸಾಕತ್ತೈತಿ. ಅಲ್ಲಿ ಅಲೌಡ್ ಇದ್ರ ಹೋಗ್ತೀನಿ, ಇಲ್ಲ ಅಂತಂದ್ರ ಸಮೀಪರ ಹೋಗ್ಬೇಕಂತ ಅನ್ಸಾಕತ್ತೈತಿ ಗೈಸ್ ನನ್ಗ. ಸೀರಿಯಸ್ಲಿ ಏನೋ ಒಂಥರ ಕ್ಯೂರಿಯಾಸಿಟಿ ಹುಟ್ಟೈತಿ ಅದ್ ನೋಡಿದ್ಮೇಲೆ. ಯಾಕಂತಂದ್ರೆ ಇಲ್ಲಿ ಮುಂದೆ ಹೋಗೋ ಹುಡುಗರು ಹೇಳಕತ್ತಾರ ಅಲ್ಲಿ ಹೋಗಿದ್ದೆ, ನಾ ತಲೆನೇ ಕೆಟ್ಟೈತಿ ನನಗೆ, ಹಂಗಿಂಗಂತ ಏನೇನೋ ಹೇಳತ್ತಾನ. ಸೊ ಅಂತದೇನ್ ಇದ್ದಿರ್ಬೋದು ಅಲ್ಲಿ ತಲೆ ಕೆಡ ಅಂತದ್ದು. ಅವನಿಗೆ ದಾರಿ ಸಿಕ್ಕಿರ್ಲಿಕ್ಕಿಲ್ಲ, ಅಥವಾ ಅಲ್ಲಿ ನೋಡಕ್ಕೆ ಹಂಗೈತಿ ಪ್ಲೇಸ್, ಗೊತ್ತಿಲ್ಲ. ಬರ್ರಿ ನೋಡಮ್. ಬಾಳ ಸಮೀಪ ಇದೀನಿ ಆಕ್ಚುಲಿ ನಾನು. ಇದು ರೋಡ್ ಅಲ್ಲಿಗೆ ಹೋಗ್ತದ ಅನ್ನಿಸ್ತೈತಿ ಒಂದ್ಸಲಿ. ಆ ಹುಡುಗರು ಬೆನ್ನ ಹತ್ತಿ ಹೋಗ್ತೈತಿ. ಒಂದ್ ಕಾಲದಾಗ ಹುಡುಗರು ಹುಡುಗಿಯರ್ ಬೆನ್ ಹತ್ತುತ್ತಿದ್ರು, ಬಟ್ ಈ ಕಾಲದಾಗ ಹುಡುಗರು ಬೆನ್ ಹುಡುಗಿಯರ್ ಹತ್ತಾಗತ್ತಾರ ನೋಡ್ರಿ. ಆ ತರ ಎಲ್ಲ ಹೇಳಕ್ ತಿಳ್ಕೊಳಕ್ ಹೋಗ್ಬಿಡ್ರಿ, ಸುಮ್ ಮಜಾಕ್ ಮಾಡಾಕತ್ತೀನಿ. ಅವ್ರ ಅಲ್ಲಿಗೆ ಹೋಗ್ತಾರೇನಂತೇಳಿ ಅವ್ರ ಹಿಂದೆ ಹೋಗ್ಲಿಲ್ಲ ಅಂತ ಕೇಳ್ಕೊಂಡ್ಬಿಡ್ತೀನಿ. ನಾವು ಅಲ್ಲಿಂದ 18 ಕಿಲೋಮೀಟರ್ ಇಲ್ಲಿಂದ ಕೇಳ್ಕೊಂಡೆ ಬಂದಿನ. ಈಗ ಒಂದು 100 ಮೀಟರ್ ಕೇಳ್ಕೊಂಡ್ ಹೋಗಕ್ ಆಗಂಗಿಲ್ಲ ನನಗೆ, ಅಫ್ಕೋರ್ಸ್ ಹೋಗೇ ಹೋಗ್ತೀನಿ. ಫಾರಿನರ್ಸ್ ಹೊಂಟಾರ ನೋಡ್ರಿ ಇಲ್ಲಿ, ಫಾರಿನರ್ಸ್ ಹೊಂಟಾರ. ಎಲ್ಲಿಗೆ ಹೊಂಟಾರ ಅಂತ ಗೊತ್ತಿಲ್ಲ, ಅವ್ರ ಬೆನ್ ಹತ್ಕೊಂಡ್ಬಾರ. ಏನ್ ಮಸ್ತಳಲ್ಲ ಗೈಸಿಕಿ, ಯಾವಾಗ ಹೇಳ್ರಿ. ಈ ಕಡೆ ಬಲ್ಕ್ ಇದ್ದಕಿ ಎಲ್ಲ ವೇಟ್. ಆಕಿನ ಸ್ಕಿನ್ ನೋಡ್ರಿ, ಅವನು ಹೆಂಗೈತಿ, ಎಷ್ಟು ಬೆಳ್ಳಗ್ ಗೋಧಿಟ್ಟು ಇದ್ದಂಗೈತಿ. ಸಖತ್ತಾಳ ಬಿಡು. ಫ್ರಂಟ್ ನಂಗ್ ನೋಡಿಲಕ್ಕಿ, ನಾನು ಬ್ಯಾಕ್ ಸೈಡ್ ನೋಡಿ ಗೇಸಿಂದಾನೆ ಮಸ್ತಾಳ ಅಂತ ಅನ್ನಾಗತ್ತೀನಿ. ಬೋರ್ಡ್ ಹಾಕ್ಯ ನೋಡ್ರಿ, ವಿಠಲ್ ಮಲ್ಯ ರಸ್ತೆ ಅಂತ. ರಾಜ್ಯ ಗ್ರಂಥಾಲಯ ಯಾರ್ ವೃತ್ತ ಮೀನ್ಸ್ ಈ ಕಡೆ ಈ ರೋಡೇ ಹೋಗ್ತೈತಿ ವಿಜಯ್ ಮಲ್ಯ ಅವ್ರ ಮನಿಗ್. ಮೇಬಿ ನಾನು ಹೊಂಟಿನ ಬರೋದು, ಎಲ್ಲಿಗಾದ್ರೂ ಹೋಗೋಲ್ಲಕ್ ಇವತ್ತು. ಅವ್ನು ಬಂದಿನಿ ಮುಗಿತಿ. ಇವತ್ತು ಏನಾರ ಒಂದ್ ಮಾಡಿ ಹೋಗೋದು. ನನಗಾರ ಏನಾರ ಒಂದ್ ಆಗ್ಬೇಕು, ನಾರ ಇನ್ನೊಬ್ರಿಗೆ ಏನಾರ ಒಂದ್ ಮಾಡ್ಬೇಕು. ಏನು ಮಾಡಲ್ಲ ಗೈಸ್. ಟೈಮ್ ಆದ್ರೂ ಪರವಾಗಿಲ್ಲ, ಟೈಮ್ ಆಗ್ತೈತಿ, ಬಟ್ ಟೈಮ್ ಆದ್ರೂ ಪರವಾಗಿಲ್ಲ. ನಾನು ಇವಾಗ ಫುಲ್ ಒನ್ ಡೇ ಓಡಾಡ್ಬೇಕು ಒಬ್ಬಾಕಿನ ಅಂತ ಹೇಳಿ ಚಾಲೆಂಜ್ ಹಾಕೊಂಡ್ ಬಂದಿನಿ. ಅದು ಬರೀ 500 ರೂಪಾಯಿ ತಗೊಂಡು, 500 ರೂಪಾಯಿ ಒಳಗೆ ಆಲ್ರೆಡಿ 110 ರೂಪಾಯಿ ಖರ್ಚಾಗೈತಿ. ಈಗ ನನ್ ಬಲ್ ಉಳ್ದವ್ ಎಷ್ಟು ಅಂತಂದ್ರ 390 ರೂಪಾಯಿ ಉಳ್ದವ ಅಷ್ಟೇ. ಆ 390 ಜೀವನ ಮಾಡ್ಬೇಕು ಇವತ್ತು ನಾನು. ಎಷ್ಟು ಕಾರ್ಗಳು ಹೆಂಗ್ ಹೋಗ್ತಾವ ನೋಡ್ರಿ. ಈ ಪ್ರದೇಶ ನೋಡ್ರಿ ಎಷ್ಟು ಪೀಸ್ಫುಲ್ ಅದ ಅಂತಂದ್ರ, ಮಕ್ಕಳು ಪೀಸ್ಫುಲ್ ಅದ ಗೈಸ್. ನನ್ಗೆ ಫುಲ್ ಮನಸ್ಸು ಸೋತ್ ಬಿಟ್ಟಿ ನೋಡ್ರಿ ಈ ಪ್ಲೇಸ್ ನ ನೋಡಿಗೇಸಿ.
ಏನ್ ಗ್ರೀನರಿ, ಏನು ಸೈಲೆನ್ಸ್, ಏನು ಜನ ಇಷ್ಟು ಗೈಸ್ ಜನ ಇಲ್ಲೊಂದು ಸ್ಟ್ಯಾಚು ಕಾಣಕತೈತಿ. ನಾ ಅಂದ್ರೂನು ಹೇಳಕಿನ ಮುಂಚೆ violence ಕಮೆಂಟ್ ಇಲ್ಲ. ಮಾಡ್ರಿ ಇದು ಇಷ್ಟು ಸ್ಟ್ಯಾಚು ಖಾಲಿ ಯಾರ್ದದ ಅದ ಅಂತ ಆದ್ರೂ ಹೇಳಿಗಿಸಿಂದ. ಸ್ವಲ್ಪನೂ violence ನನಗೂನು ಗೊತ್ತಿಲ್ಲ, ಅಲ್ಲಿ ಹೋಗಿ ಇನ್ನೊಂದೇನು ಬೋರ್ಡ್ ಅಂದ್ರೆ ನೋಡಿದ್ಮೇಲೆ ಗೊತ್ತಾಯ್ತು ಇಲ್ಲಿ ಅವ್ರು ತಿಂಡಿ ಯಾರ ಹರ ಗಿಂಡಿ ಏನು ಒಳಗ ಅಂತೇಳಿ. ಅವ್ರ ಬಗ್ಗೆ ಅಲೌಡ್ ಇಲ್ಲ ಎಕ್ಸ್ಪ್ಲೇನ್ ಗೈಸ್. ಮಾಡ್ಲಕ್ಕ ನನಗೆ ತಿಂಡಿ ತಿನ್ನೋದು ಗೊತ್ತಿಲ್ಲ. ಪಂಡಿ ಇಲ್ಲಿ ತಿನ್ನೋದು ಅವ್ರದ್ದು ಯಾವ್ದು ಅಲೌಡ್ ಇಲ್ಲ. ಎಕ್ಸ್ಪ್ಲನೇಷನ್ ಒಂದು ಬೋರ್ಡ್ ಅದಕ್ಕೆ ಹಾಕ್ಯಾರ, ಇಷ್ಟು ಅದ್ರದ್ದು ಒಂದು ಕ್ಲೀನ್ ಫೋಟೋ ಐತಿ ವಿಡಿಯೋಸ್ ಏರಿಯಾ. ಹಾಕಿನಿ, ನೋಡ್ರಿ ಡೀಟೇಲ್ ಆಗಿ. ಮಹಾರಾಜ ಚಾಮರಾಜೇಂದ್ರ ಒಡೆಯರ್ ಬಹದ್ದೂರ್ ನೋಡ್ರಿ ಇವರು. ಸೊ ಇಲ್ಲೆಲ್ಲ ಡೀಟೇಲ್ಸ್ ಆಗಿ ನಾನು ವಿಡಿಯೋ ಹಾಕೀನಿ. ಒಂದ್ಸಲಿ ಓದಿ ಅವ್ರ ಬಗ್ಗೆ ತಿಳ್ಕೊಂಡ್ ಬಿಡ್ರಿ ಗಾಯ್ಸ್. ಯಾಕಂತಂದ್ರೆ ನಾಲ್ರಿ ದೊಡ್ಡವ್ರ ಬಗ್ಗೆ ತಿಳ್ಕೊಳ್ಳೋದು ಒಳ್ಳೇದು. ಇಲ್ಲಿ ಕುಡಿಯೋ ನೀರೈತಿ. ನನಗೆ ದಾಹ ಆಗೋಗತೈತಿ. ಎಷ್ಟೊತ್ತಾಯ್ತು ನಾನೊಂದು ಬಾಟ್ಲನ್ನು ತಗೊಂಡಿಲ್ಲ. ತಗೊಳದ್ ನೆನಪು ಹೋಗೈತಿ. ಶುದ್ಧ ಕುಡಿಯೋ ನೀರಂತ ನೋಡ್ರಿ ಎಷ್ಟು ಚಲೋ ಐತೆ. ಇದಕ್ಕೆ ನೇತಾಕ್ಬಿಟ್ರೆ ಅದಕ್ಕೆ ಹಾ 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 ಕುಡಿಯೋ ನೀರೇನು ಶುದ್ಧ ಐತಿ, ಬಟ್ ರುಚಿ ಇಲ್ಲ ಅಷ್ಟೇ. ನಾವು ರೆಗ್ಯುಲರ್ ಆಗಿ ಕುಡಿಯಂತ ನೀರ್ ತರ ಇಲ್ಲ. ನಾನು ಆ ಕಡೆ ಹೋಗ್ಬೇಕಂದ್ರೆ ಯಾವ ಕಡೆಯಿಂದ ಹೋಗ್ಬೇಕು ಅರ್ಥ ಆಗೋದು. ಹಿಂಗ್ ಹೋಗ್ಬೇಕು ಸ್ಟ್ರೇಟ್ ವಿಜಯಮಲ್ಯ ಮನೆಗೆ ಹೋಗ್ಬೇಕಂದ್ರೆ ಯಾವ ಕಡೆಯಿಂದ ಹೋಗ್ಬೇಕು? ಇಲ್ಲಿ ಕೇಳಂಬರ್ರಿ ಯಾರ್ಯಾರ. ವಿಜಯಮಲ್ಯ ಸರಿ ಭೇಟಿ ಆಗ್ಬೇಕ್ರಿ ನಾನು. ಅದಕ್ಕೆ ಬ್ಯಾಕ್ ಸೈಡ್ ಬಂದೇನಿ ಅನ್ಸಾಗತೈತಿ. ಗೊತ್ತಿಲ್ಲ ಇದು ದಾರಿ ನನಗ ಅರ್ಥನೇ ಆಗಾಗತ್ತಿಲ್ಲ. ಮುಚ್ಚಿ ಓಡಾಡ್ದಂಗ ಓಡಾಡಕತ್ತೀನಿ. ನೋಡಂಬರಿ ಆ ಕಡೆ ಸೈಡ್ ಐತಂತೆ. ಥ್ಯಾಂಕ್ ಯು. ಬ್ರದರಿಗೆ ಕೇಳಿದೆ, ಇಲ್ಲಿ ಹೋಗಿ ಸ್ವಲ್ಪ ಮುಂದೆ ಹೋದ್ರ ಫ್ರಂಟ್ ಸಿಕ್ತೈತಂತ. ಹೋಗಂಬರಿ. ಇಲ್ಲಿ ತನಕ ಬಂದಿನ ಫ್ರಂಟ್ ಹೋಗಿಲ್ಲ ಅಂದ್ರೆ ಹೆಂಗೆ ನನ್ ಖುಷಿ ಆಗಂಗಿಲ್ಲ, ಬೇಜಾರಾಗ್ತೈತಿ. ಅಲ್ಲಿಂದ ಕಷ್ಟಪಟ್ಟು ಬಂದೀನಿ. ಕಷ್ಟಪಟ್ಟೇನು ಬಂದಿಲ್ಲ, ಇಷ್ಟಪಟ್ಟೆ ಬಂದೀನಿ. ಬಟ್ ಇಲ್ಲಿವರೆಗೂ ಬಂದ ಹಂಗೆ ರಿಟರ್ನ್ ಹೋಗ್ಯದ ಚಾನ್ಸೇ ಇಲ್ಲ.